ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನ್. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4 ಗಿವೆನ್ ಬೈ ಆರ್ ಕಂಟೈನಿಂಗ್ 1 2 2 2 1 1 4 4 1 3 3 3 ಆ್ಯಂಡ್ 3 2 ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ರಿಲೇಷನ್ ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಸೊ ಫಸ್ಟ್ ಎಲಿಮೆಂಟ್ಸ್ ಏನೇನಿದೆ ನೋಡಿ, 1 2 3 4 ಇದೆ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. 1 1 ಇದೆ, ನೆಕ್ಸ್ಟ್ 2 2 ಇದೆ, 3 3 ಇದೆ, 4 4 ಇದೆ. ಸೊ ಹಾಗಾಗಿ ಇದೇನಾಯಿತು, ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ನೆಕ್ಸ್ಟು ಸಿಮೆಟ್ರಿ ಚೆಕ್ ಮಾಡೋಣ. 1 2 ಇದೆ, ಬಟ್ ಎಲ್ಲೂ 2 1 ಇಲ್ಲ. ಸೊ ಇದು ರಿಫ್ಲೆಕ್ಸಿವ್ ಆಯಿತು, ಬಟ್ ಏನಾಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಹೌದಾ. ನೆಕ್ಸ್ಟ್ ಅದೇ ಥರ ಟ್ರಾನ್ಸಿಟಿವ್ನ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ನೋಡಿ, 1 2 ಇದೆ, 2 2 ಇದೆ, ಸೊ 1 2 ಆಯಿತು. ನೆಕ್ಸ್ಟ್ 1 3 ಇದೆ, 3 3 ಇದೆ, 1 3 ಆಯಿತು. ನೆಕ್ಸ್ಟ್ 1 3 3 2 ಆ್ಯಂಡ್ 1 2 ಇಸ್ ಆಲ್ಸೋ ದೇರ್. ಸೊ ಹಂಗಾಗಿ ಏನಾಯ್ತಿದು, ಟ್ರಾನ್ಸಿಟಿವ್ ಆಯಿತು. ಸೊ ಕೊಟ್ಟಿರ್ತಕ್ಕಂಥ ರಿಲೇಷನ್ನು ರಿಫ್ಲೆಕ್ಸಿವ್ನೂ ಆಯಿತು, ಟ್ರಾನ್ಸಿಟಿವ್ ಆಯಿತು, ಬಟ್ ಏನಾಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ. ಸೊ ಆಪ್ಷನ್ ಬಿ, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ನಾವು ಹೇಳ್ಬೋದು. ಓಕೆನಾ. ಸೆಕೆಂಡ್ ಕ್ವಶನ್ ನೋಡೋದಾದರೆ, ದ ನಂಬರ್ ಆಫ್ ಆಲ್ 1 1 ಫಂಕ್ಷನ್ಸ್ ಫ್ರಮ್ ಸೆಟ್ ಎ ಕಂಟೈನಿಂಗ್ 1 2 3 ಟು ಇಟ್ ಸೆಲ್ಫ್ ಅಂತ ಹೇಳಿದ್ದಾನೆ. ಓಕೆನಾ. ಸೊ ಅಂದರೆ ಇದಕ್ಕೇನಾಗುತ್ತಪ್ಪ ಫಾರ್ಮುಲಾ ಅಂದರೆ, ನಂಬರ್ ಆಫ್ 1 1 ಫಂಕ್ಷನ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್, ಈಗ ಎ ಟು ಇಟ್ ಸೆಲ್ಫ್ ಅಂತ ಹೇಳಿದ್ದಾನೆ. ಸೊ ಇದರಲ್ಲಿ 3 ಎಲಿಮೆಂಟ್ ಇದೆ ಅಂದರೆ, ಸೊ ಏನಾಗುತ್ತೆ, 3p3 ಆಗುತ್ತೆ. ಸೊ 3p3 ಈಸ್ ನಥಿಂಗ್ ಬಟ್ ವಾಟ್, 3 ಫ್ಯಾಕ್ಟೋರಿಯಲ್. ಸೊ 3 ಫ್ಯಾಕ್ಟೋರಿಯಲ್ ಏನಂತ ಬರಿಬೋದು, 3 × 2 × 1. ಸೊ ದಟ್ ಈಸ್ ನಥಿಂಗ್ ಬಟ್ 6. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಅಂದರೆ 6 1 1 ಫಂಕ್ಷನ್ಸ್ನ ಬರಿಬೋದು ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದ್ದಾನೆ. ಸೊ ಸೀಕೆಂಟ್ ಇನ್ವರ್ಸ್ದು ಡೊಮೈನ್ ಏನಾಗುತ್ತೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 to +1. ಸೊ ಇದನ್ನು ಯಾವ ಥರ ಬರಿಬೋದು ನೋಡಿ, -∞ to -1 ವಿತ್ ಕ್ಲೋಸ್ಡ್ ಇಂಟರ್ವಲ್ ಯೂನಿಯನ್ ಕ್ಲೋಸ್ಡ್ ಇಂಟರ್ವಲ್ 1 to ∞. ಸೊ ಅದನ್ನು ಚೆಕ್ ಮಾಡೋದಾದರೆ ಆಪ್ಷನ್ ಬಿ ಅನ್ನೋದು ನಮಗೆ ಕರೆಕ್ಟ್ ಆಗುತ್ತೆ. -∞, ಕ್ಲೋಸ್ಡ್ ಇಂಟರ್ವಲ್ -1 ಯೂನಿಯನ್ ಕ್ಲೋಸ್ಡ್ ಇಂಟರ್ವಲ್ 1 ಆ್ಯಂಡ್ ∞. ಹೌದಾ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್ ಏನಿದೆ ನೋಡಿ, ಇಫ್ ಎ ಈಸ್ ಗಿವೆನ್ 1 0 0 -1 ಆ್ಯಂಡ್ ಬಿ ಈಸ್ ಗಿವೆನ್ 0 1 1 0, ದೆನ್ ಎ ಇಂಟು ಬಿ ಅಂತ ಕೇಳ್ತಾನೆ. ಹೌದಾ. ಸೊ ಎ ಮತ್ತು ಬಿ ಮ್ಯಾಟ್ರಿಕ್ಸ್ನ ಎರಡು ಮಲ್ಟಿಪ್ಲೈ ಮಾಡೋಣ. ಸೊ ಹೆಂಗೆ ಗೊತ್ತಲ್ಲ, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಅಂದರೆ 1 × 0 0, ನೆಕ್ಸ್ಟ್ 0 × 1 0, ಸೊ 0 + 0. ನೆಕ್ಸ್ಟ್ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ ಮಾಡೋಣ. ಸೊ 1 × 1 1 ಪ್ಲಸ್ 0 × 0 0. ಈಗ ಫಸ್ಟ್ ರೋ ಮುಗೀತು. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಸೆಕೆಂಡ್ ರೋ. 0 × 0 0, -1 × 1 -1. ನೆಕ್ಸ್ಟ್ ಸೆಕೆಂಡ್ ರೋ ವಿತ್ ಸೆಕೆಂಡ್ ಕಾಲಮ್ ಮಾಡೋಣ. 0 × 1 0, -1 × 0 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಏನಾಗುತ್ತೆ, 0 1 -1 0. ಓಕೆ. ಸೊ ಆಪ್ಷನ್ಸ್ ನೋಡೋದಾದರೆ ಫಸ್ಟ್ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡೋಣ. ದ ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ಆಫ್ ಎಕ್ಸ್ + 1 x - 1 ಆ್ಯಂಡ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ಡಿಟರ್ಮೆಂಟ್ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. x × x ಏನಾಯಿತು, x² ಮೈನಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗುತ್ತೆ, ಈಗ x - 1 × x + 1. ಸೊ ಇದನ್ನು x² ಆ್ಯಸ್ ಇಟ್ ಈಸ್ ಬರೆಯೋಣ. ಇದು x - 1 × x + 1 ಅಂದರೆ ಏನಾಗುತ್ತೆ, x² - 1² ಆಗುತ್ತೆ. 1² ವ್ಯಾಲ್ಯೂ ಇಸ್ 1. ಸೊ ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡೋದಾದರೆ x² - x² -× +1. ಸೊ -x² + x² ಕ್ಯಾನ್ಸಲ್ ಆದರೆ ನೋಡಿತು 1 ನೋಡಿತು. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡೋದಾದರೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ x - 1 ಈಸ್ ಅಂತ ಕೇಳಿದ್ದಾನೆ. ಸೊ ಕಂಟಿನ್ಯೂಸ್ ಮತ್ತು ಡಿಫ್ರೆನ್ಷಿಯಲ್ ಆಗುತ್ತಾ ಇಲ್ಲ ಅಟ್ x = 1 ಅನ್ನೋದು ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ x - 1. ಸೊ ಮಾಡ್ ಫಂಕ್ಷನ್ ಕೊಟ್ಟಿದ್ದಾನೆ. ಸೊ ಮಾಡ್ಯುಲಸ್ ಫಂಕ್ಷನ್ ಅನ್ನೋದು ಯಾವಾಗಲೂ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಆಪ್ಷನ್ ಸಿನೂ
ಆಪ್ಷನ್ ಡಿನೂ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಹಂಗಂದರೆ ಎ ಮತ್ತು ಬಿನಲ್ಲಿ ನಮಗೆ ಒಂದು ಆನ್ಸರ್ ಕರೆಕ್ಟಾಗಿರುತ್ತೆ. ಸೊ ಈಗ ಯಾವ ಪಾಯಿಂಟಲ್ಲಿ ಇದು ಡಿಫ್ರೆನ್ಷಿಯೇಬಲ್ ಆಗುತ್ತೆ ಅಥವಾ ಯಾವ ಪಾಯಿಂಟಲ್ಲಿ ಡಿಫ್ರೆನ್ಷಿಯೇಬಲ್ ಆಗಲ್ಲಪ್ಪ ಅಂದರೆ, ಸೊ ಎಲ್ಲ ಪಾಯಿಂಟಲ್ಲಿ ಡಿಫ್ರೆನ್ಷಿಯೇಬಲ್ ಆಗುತ್ತೆ ಬಟ್ ಎಕ್ಸೆಪ್ಟ್ 1. ಸೊ ದೇರ್ ಫೋರ್ ಇಟ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯೇಬಲ್ ಅಟ್ x = 1 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 7th ಕ್ವಶನ್ ನೋಡೋಣ. ದ ಡೆರಿವೇಟಿವ್ ಆಫ್ ಸೈನ್ ಆಫ್ x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈಗ ಡೆರಿವೇಟಿವ್ ಆಫ್ ಸೈನ್ ಅಂದರೆ ಏನಾಗುತ್ತೆ, ಕಾಸ್ ಆಗುತ್ತೆ, ಕಾಸ್ ಆಫ್ x². ಸೊ ಡೆರಿವೇಟಿವ್ ಆಫ್ x² ಅಂದರೆ ಏನಾಗುತ್ತೆ, 2x ಆಗುತ್ತೆ. ಹಂಗಂದರೆ 2x ಇಂಟು ಕಾಸ್ ಆಫ್ x². ಸೊ ದಿಸ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಆಫ್ x². ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡೋಣ. ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ x = ಮಾಡ್ಯುಲಸ್ ಆಫ್ ಸೈನ್ 4x + 3 ಅಂತ ಕೊಟ್ಟಿದ್ದಾನೆ. ಸೊ ಸೈನ್ದ ರೇಂಜ್ ಬಂದುಬಿಟ್ಟು ನಮಗೆ -1 ಇಂದ +1ವರೆಗೂ, ಹೌದಾ. ಸೊ sin x ಲೈಸ್ ಬಿಟ್ವೀನ್ -1 ಆ್ಯಂಡ್ +1. ಸೊ ಹಂಗಂದರೆ ನಾವು ಮಿನಿಮಮ್ ವ್ಯಾಲ್ಯೂ ಕೇಳಿರೋದಕ್ಕೋಸ್ಕರ ಸೊ ಏನು ಮಾಡಬೇಕು, ನೆಗೆಟಿವ್ -1 ತೊಗೊಳ್ಳೋಣ ಇಲ್ಲಿ. ಸೊ -1 ಏನಾಗುತ್ತೆ ಇಲ್ಲಿ, -1 + 3. ಸೊ ದಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ 2, ದಟ್ ಈಸ್ ನಥಿಂಗ್ ಬಟ್ 2. ಸೊ ಆಪ್ಷನ್ ಎ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 9th ಕ್ವಶನ್ ನೋಡೋದಾದರೆ, ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ √1 + cos 2x ಅಂತ ಹೇಳಿದ್ದಾನೆ. ಸೊ ಅದನ್ನೇನಂತ ಬರಿಬೋದು, ಇಂಟಿಗ್ರೇಷನ್ ಆಫ್ √1 + cos 2x ಏನಂತ ಬರಿಬೋದು, 2 cos square x - 1 ಇಂಟು dx. ಸೊ ಇಲ್ಲಿ -1 + 1 ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಏನು ನೋಡಿತ್ತು ನಮಗೆ, ಇಂಟಿಗ್ರೇಷನ್ ಆಫ್ √2 ಇಂಟು cos square x ಇಂಟು dx ಉಳಿತು. ಸೊ ಇದನ್ನು ರೂಟು ಸಪ್ರೇಟ್ ಹೊರಗಡೆ ಬರೆಯೋಣ. ಸೊ √2 ಇಂಟು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನು ನೋಡಿತು, cos x ಇಂಟು dx ಉಳಿತು. ಸೊ ಇಂಟಿಗ್ರೇಷನ್ ಆಫ್ cos x ಏನಾಗುತ್ತೆ, sin x ಆಯಿತು. ಸೊ sin x + c. ಸೊ √2 ಇಂಟು sin x + c, ದಟ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ 10th ಕ್ವಶನ್ ನೋಡೋಣ. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಫ್ರಮ್ 0 to 1 / (1 - x² ಇಂಟು dx ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ 1 / (1 - x² ಇಂಟು dx. ಸೊ ಇದ್ರ ವ್ಯಾಲ್ಯೂ ಬಂದುಬಿಟ್ಟು sin ಇನ್ವರ್ಸ್ x ಅಂತ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ನಮಗೆ ಲಿಮಿಟ್ಸ್ ಕೊಟ್ಟಿದ್ದಾನೆ 0 to 1. ಸೊ ವಿ ಕ್ಯಾನ್ ಅಪ್ಲೈ ದ ಲಿಮಿಟ್ 0 to 1. ಸೊ ಇದನ್ನೇನಂತ ಬರಿಬೋದು, sin ಇನ್ವರ್ಸ್ 1 - sin ಇನ್ವರ್ಸ್ 0. ಸೊ ದಟ್ ಈಸ್ ನಥಿಂಗ್ ಬಟ್ sin ಇನ್ವರ್ಸ್. ಸೊ 1 ಏನಂತ ಬರಿಬೋದು, sin π/2 ಮೈನಸ್ sin ಇನ್ವರ್ಸ್ ಆಫ್ 0 ಅಂತ ಬರಿಬೋದು, sin 0 ಅಂತ ಬರಿಬೋದು. ಸೊ sin inverse get cancel. So what we will get, π/2. So here sin inverse get cancel. So 0 is we will get. So π/2 - 0 is nothing but π/2 only. So that is option D is correct. So next 11th question on, if vector A is a non-zero vector of magnitude A and mu A vector is a unit vector, then the value of mu is ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಏನು ಹೇಳಿದೆ, ಮ್ಯೂ ಇಂಟು ಎ ವೆಕ್ಟರ್ ಅಂತಕ್ಕಂಥದ್ದು ಒಂದು ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಯೂನಿಟ್ ವೆಕ್ಟರ್ ಅಂದರೆ ಅದರ ಮ್ಯಾಗ್ನಿಟ್ಯೂಡ್ ಏನಾಗಿರಬೇಕು, 1 ಆಗಿರಬೇಕು, ಹೌದಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯೂ ಇಂಟು ಎ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1. ಸೊ ಇದನ್ನು ಸಪ್ರೇಟಾಗಿ ಬರೆಯೋದಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯೂ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 1. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯೂ ಇಸ್ ನಥಿಂಗ್ ಬಟ್ ಮ್ಯೂ ಓನ್ಲಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ ಏನಂತೇಳಿ, ಸ್ಮಾಲ್ ಎ ಅಂತ ಕೊಟ್ಟಿದ್ದಾರೆ. ಸೊ ಮ್ಯೂ ಇಂಟು ಎ ಈಸ್ ಈಕ್ವಲ್ ಟು 1. ಸೊ ನಮಗೇನು ಕೇಳಿದರೆ, ಮ್ಯೂ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮ್ಯೂ ಈಸ್ ಈಕ್ವಲ್ ಟು ಏನಾಯಿತು, 1/a ಆಯಿತು. ಸೊ 1/a ಅಂತಕ್ಕಂಥದ್ದು ಆಪ್ಷನ್ ಡಿನಲ್ಲಿದೆ. ಸೊ ± 1/a ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋಣ. ದ ವೆಕ್ಟರ್ ಕಾಂಪೋನೆಂಟ್ ಫಾರ್ಮ್ ಆಫ್ ದ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಎ 1 - 2 1 ಆ್ಯಂಡ್ ಬಿ -2 4 5 ಫ್ರಮ್ ಎ ಟು ಬಿ ಅಂತ ಕೇಳಿದ್ದಾರೆ. ಓಕೆ, ಸೊ ಎ ಟು ಬಿ ಅಂದಾಗ ನಾವೇನು ಬರಿತೀವಿ, ಎ ಬಿ ವೆಕ್ಟರ್ನ ಬಿ - ಇ ಅಂತ ಬರಿಬೋದು. ಓಕೆ, ಸೊ ಅವಾಗೇನಾಗುತ್ತೆ, ಇದನ್ನೇನಂತ ಬರಿಬೋದು, ಕಾಂಪೋನೆಂಟ್ ಫಾರ್ಮಲ್ಲಿ ಬರೆದ್ರೆ -2i + 4j + 5k ಮೈನಸ್ ನೆಕ್ಸ್ಟ್ ಏನು ಬರಿಬೋದು, ಇದನ್ನು i - 2j + k ಅಂತ ಬರಿಬೋದು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋದಾದರೆ
minus 2i plus 4j plus 5k. ಸೊ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಐ ಮೈನಸ್ ಇಂಟು ಮೈನಸ್ ಪ್ಲಸ್ 2j ಮೈನಸ್ ಕೆ ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಮೈನಸ್ 2i ಮೈನಸ್ ಐ ಅಂದರೆ ಮೈನಸ್ 3i ಪ್ಲಸ್ 4j ಪ್ಲಸ್ 2j ಅಂದರೆ ಪ್ಲಸ್ 6j ದೆನ್ 5k ಮೈನಸ್ ಕೆ ಅಂದರೆ ಪ್ಲಸ್ 4k ಆಯಿತು. ಸೊ ದಿಸ್ ಈಸ್ ದ ವೆಕ್ಟರ್ ಫಾರ್ಮ್. ಹೌದಾ? ಸೊ ಇಲ್ಲೇನಿದೆ ನಮಗೆ ಆಪ್ಷನ್ ಬಿ ಅಂತಕ್ಕಂಥದ್ದು ಮೈನಸ್ 3i 6j ಆ್ಯಂಡ್ 4k ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 13th ಕ್ವಶನ್ ನೋಡೋಣ. ಇಫ್ ಎಲ್ ಎಮ್ ಆ್ಯಂಡ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಡೈರೆಕ್ಟೆಡ್ ಲೈನ್ ಒ ಪಿ. ಓಕೆ, ಇಲ್ಲಿ ಡೈರೆಕ್ಷನ್ ನೋಡಿ ಏನಿದೆ ಒ ಪಿ ಕೊಟ್ಟಿದ್ದಾರೆ. ದೆನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಡೈರೆಕ್ಟೆಡ್ ಲೈನ್ ಪಿ ಒ ಕೇಳಿದ್ದಾರೆ. ಸೊ ಈ ಒಂದು ಡೈರೆಕ್ಷನಲ್ಲಿ ನಮಗೆ ಎಲ್ ಎಮ್ ಎನ್ ಅಂತಕ್ಕಂಥದ್ದು ಡೈರೆಕ್ಷನ್ ಕೊಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ಏನಾದರೂ ಇದು ಈ ಒಂದು ಡೈರೆಕ್ಷನಲ್ಲಿದ್ದರೆ ಅದರ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ವಿ, ಡೈರೆಕ್ಷನ್ ಚೇಂಜ್ ಆಗಿದೆ. ಸೊ ಹಾಗಾಗಿ ನಮ್ಮ ಒಂದು ಸೈನ್ಸ್ ಚೇಂಜ್ ಆಗುತ್ತೆ. ಹೌದಾ? ಸೊ ಎಲ್ ಇದ್ದಿದ್ದು ಮೈನಸ್ ಎಲ್ ಆಗುತ್ತೆ, ಎಮ್ ಇರೋದು ಮೈನಸ್ ಎಮ್ ಆಗುತ್ತೆ ಆ್ಯಂಡ್ ಎನ್ ಇರೋದು ಮೈನಸ್ ಎನ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ 14th ಕ್ವಶನ್ ನೋಡೋದಾದರೆ, ಇನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ಸೊ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂದರೆ ಏನಾಗಿರುತ್ತೆ, ಯಾವಾಗಲೂ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಹೌದಾ? ಸೊ ಇಲ್ಲಿ ನೋಡಿ ಆಪ್ಷನ್ ಬಿ ನೋಡೋದಾದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ ವೈ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಆಪ್ಷನ್ ಬಿ ಅಂತಕ್ಕಂಥದ್ದು ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 15th ಕ್ವಶನ್ ನೋಡೋಣ. ಇಫ್ ಪ್ರೊಬಬಿಲಿಟಿ ಆಫ್ ಎ is 1/2 and probability of b is 0, then probability of a given b is ಅಂತ ಕೇಳಿದ್ದಾನೆ. ಸೊ ನಮಗೆ ಫಾರ್ಮುಲಾ ಬರೋಣ. probability of a given b ಏನಂತ ಬರೀಬೋದು, probability of a intersection b divided by probability of b. ಬಟ್ ಇಲ್ಲಿ ನೋಡಿ probability of b ಏನಂತ ಕೊಟ್ಟಿದ್ದಾನೆ, 0 ಅಂತ ಕೊಟ್ಟಿದ್ದಾನೆ. ಸೊ ಹಂಗಂದರೆ ಡಿನಾಮಿನೇಟರ್ ಏನಾಗ್ಬಿಡುತ್ತೆ, 0 ಆಗಿಬಿಡುತ್ತೆ. ಸೊ ಡಿನಾಮಿನೇಟರ್ 0 ಆದರೆ ಆ ಒಂದು ವ್ಯಾಲ್ಯೂ ಏನಾಗಲ್ಲ, ಡಿಫೈನ್ ಆಗಲ್ಲ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ, ನಾಟ್ ಡಿಫೈನ್ಡ್. ಓಕೆನಾ? ಸೊ ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ನೋಡೋಣ. ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3π/4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ 3π/4 ಏನಂತ ಬರೀಬೋದು, π ಮೈನಸ್ π/4 ಅಂತ ಬರೀಬೋದು. ಹೌದಾ? ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಮೈನಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಅಂತಕ್ಕಂಥದ್ದು ನೆಗೆಟಿವ್. ಸೊ ಮೈನಸ್ ಟ್ಯಾನ್ π/4 ಆಯಿತು. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಹಂಗಾಗಿ ಇದನ್ನೇನಂತ ಬರೀಬೋದು, ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/4 ಆಯಿತು. ಸೊ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆದರೆ ಏನು ಉಳಿತು ನಮಗೆ, ಮೈನಸ್ π/4. ಸೊ ಮೈನಸ್ π/4 ಅಂತಕ್ಕಂಥದ್ದು 16th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದೆ ನೋಡಿ, 17th ಒನ್ನು. ದ ಮೈನರ್ ಆಫ್ ಎನ್ ಎಲಿಮೆಂಟ್ 6. ನೋಡಿ 6 ಅಂತಕ್ಕಂಥದ್ದು ಎಲ್ಲಿದೆ, ಸೆಕೆಂಡ್ ರೋ ಮತ್ತು ಥರ್ಡ್ ಕಾಲಮಲ್ಲಿದೆ. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ನ ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ ಬರೋಣ. 1 2 7 8. ಓಕೆ, ಸೊ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, 8 1s 8 ಮೈನಸ್ 7 2s 14. ಸೊ 8 ಮೈನಸ್ 14 ಅಂದರೆ ಎಷ್ಟಾಯಿತು, ಮೈನಸ್ 6. ಸೊ ಮೈನಸ್ 6 ಅಂತಕ್ಕಂಥದ್ದು 17th ಒನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 18th ಕ್ವಶನ್ ನೋಡೋಣ. ದ ಸಮ್ ಆಫ್ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು, ಸಮ್ ಆಫ್ ಆರ್ಡರ್ ಆ್ಯಂಡ್ ಡಿಗ್ರಿ ಎರಡು ಕೇಳಿದ್ದಾನೆ, ಅವೆರಡನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ ಹೈಯೆಸ್ಟ್ ಆರ್ಡರ್ ಏನಿದೆ 3 ಇದೆ. ಸೊ ಆರ್ಡರ್ ಈಸ್ 3 ಆ್ಯಂಡ್ ಅದರದ್ದು ಡಿಗ್ರಿ ಏನಿದೆ 2 ಇದೆ. ಸೊ 3 + 2. ಸೊ 3 + 2 ಅಂದರೆ ಏನಾಯಿತು 5, ಯಾಕಂದರೆ ಸಮ್ ಕೇಳಿದಾನೆ. ಹೌದಾ? ಸೊ 5 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 19th ಕ್ವಶನ್ ನೋಡೋದಾದರೆ, ಇಫ್ ಎ ಲೈನ್ ಮೇಕ್ಸ್ ಆ್ಯನ್ ಆ್ಯಂಗಲ್ಸ್ ಆಫ್ 90 ಡಿಗ್ರಿ 135 ಡಿಗ್ರಿ ಆ್ಯಂಡ್ 45 ಡಿಗ್ರಿ ವಿತ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾನೆ, ದ ವೈ ಕೋಆರ್ಡಿನೇಟ್ ಆಫ್ ದ ಡೈರೆಕ್ಷನ್ ಕೊಸೈನ್ ಆಫ್ ವೈ ಆ್ಯಕ್ಸಿಸ್ ಅಂತ ಕೇಳಿದ್ದಾನೆ. ಸೊ ಹಂಗಂದರೆ ಇಲ್ಲಿ 135 ಡಿಗ್ರಿ ಕನ್ಸಿಡರ್ ಮಾಡೋಣ. ಸೊ ಟ್ಯಾನ್ ಆಫ್ 135 ಡಿಗ್ರಿ 135 ಡಿಗ್ರಿ ಏನಂತ ಬರೀಬೋದು, 90 + 45 ಡಿಗ್ರಿ ಅಂತ ಬರೀಬೋದು. ಸೊ 90 ಪ್ಲಸ್ ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗುತ್ತೆ. ಸೊ ಟ್ಯಾನ್ ಇರೋದು ಏನಾಗುತ್ತೆ, ಕಾಟ್ ಆಗುತ್ತೆ. ಬಟ್ 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು ಮೈನಸ್ ಕಾಟ್ ಆಯಿತು. ಸೊ ಮೈನಸ್ ಕಾಟ್ 45. ಸೊ ಮೈನಸ್ ಕಾಟ್ 45 ವ್ಯಾಲ್ಯೂ ಏನು, ಮೈನಸ್ 1/√2. ಸೊ ಮೈನಸ್ 1/√2 ಅಂತಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 20th ಕ್ವಶನ್ ನೋಡೋಣ.
probability of solving a specific problem independently by A and B are 1/2 and 1/3 ಅಂತ ಕೊಟ್ಟಿದ್ದಾರೆ. ಸೊ probability of A ಕೊಟ್ಟಿದ್ದಾರೆ 1/2 and probability of B ನೂ ಕೊಟ್ಟವ್ರೆ ಏನಂತ 1/3. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ, ಸೊ ಅಂದರೆ ಇವೆರಡು ಏನಾಗ್ತವೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗ್ತವೆ. ದ ಪ್ರೊಬಾಬಿಲಿಟಿ ದಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಈಸ್ ಅಂತ ಕೇಳಿದೆ. ಸೊ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂದರೆ ಇಲ್ಲಿ ನೋಡಿ ಫಸ್ಟು ಇಂಡಿಪೆಂಡೆಂಟ್ಲಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರಬೇಕು, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಿರಬೇಕು. ಹೌದಾ? ಸೊ ಹಂಗಂದರೆ 1/2 ಇಂಟು 1/3 ದಟ್ ಈಸ್ ನಥಿಂಗ್ ಬಟ್ 1/6 ಆಯಿತು. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಸೊ ಹಂಗಂದರೆ ಪಿ ಆಫ್ ಎ ಓನ್ಲಿ ಇರಬೇಕು ಅಥವಾ ಪಿ ಆಫ್ ಬಿ ಓನ್ಲಿ ಇರಬೇಕು. ಓಕೆ, ಪಿ ಆಫ್ ಎ ಓನ್ಲಿ ಅಂದರೆ ಏನಾಗುತ್ತೆ, ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ನೆಕ್ಸ್ಟ್ ಪಿ ಆಫ್ ಬಿ ಓನ್ಲಿ ಅಂದರೆ ಏನಾಗುತ್ತೆ, ಪಿ ಆಫ್ ಬಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಆಗುತ್ತೆ. ಹೌದಾ? ಸೊ ಹಂಗಂದರೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಂತ ಬರೀಬೋದು, ಪಿ ಆಫ್ ಎ, ಸೊ ಇಲ್ಲಿ ಪ್ಲಸ್ ಪಿ ಆಫ್ ಬಿ ಆಯಿತು, ಇಲ್ಲಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎರಡು ಸೇಮ್ ಆಗುತ್ತೆ. ಹಂಗಂದರೆ ಮೈನಸ್ 2 ಟೈಮ್ಸ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಯಿತು. ಸೊ ಪಿ ಆಫ್ ಎ ಅಂದರೆ ಏನಿದೆ 1/2 ಪ್ಲಸ್ ಪಿ ಆಫ್ ಬಿ ಅಂದರೆ ಏನಿದೆ 1/3 ಮೈನಸ್ 2 ಇಂಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಏನಿದೆ 1/6. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 1/2 ಪ್ಲಸ್ 1/3 ಇಯರ್ 2 1s are 2 3s are, so that is minus 1/3. Minus 1/3 plus 1/3 get cancel. So what is the answer? 1/2. So 1/2 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ 20th ಕ್ವೆಶನ್ಗೆ. ಓಕೆನಾ? ಥ್ಯಾಂಕ್ ಯು.